ಸ್ನೇಹಿತರೇ ನಮಸ್ಕಾರ. ನಾನು ಸುನೀಲ್ ರೇವಣ್ಕರ್, ಮಾನವ ಹಕ್ಕು ಹೋರಾಟಗಾರನಾಗಿ ಇವತ್ತು ನಿಮ್ಮ ಮುಂದೆ ಒಂದು ಗಂಭೀರ ವಿಷಯವನ್ನು ಚರ್ಚೆ ಮಾಡಲಿಕ್ಕೆ ಬಂದಿದ್ದೇನೆ. ಸ್ನೇಹಿತರೇ, ಈಗಾಗಲೇ ನೀವು ಕೇಳಿರಬಹುದು, ನಮ್ಮ ಹುಬ್ಬಳ್ಳಿ ಧಾರವಾಡದಲ್ಲಿ ನೇಹಾ ಹಿರೇಮಠ್ ಎಂಬುವ ಯುವತಿಯ ಭೀಕರ ಹತ್ಯೆ ಆಗಿದೆ. ಈ ಹತ್ಯೆ ಎಲ್ಲರ ಕಣ್ಣೆದುರು, ಎಲ್ಲ ಕಾಲೇಜಿನ ಎಲ್ಲ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದಂತಹ ಸಂದರ್ಭದಲ್ಲಿ ಹಾಡು ಹಗಲೇ ಈ ಥರ ಭೀಕರ ಹತ್ಯೆ ನಡೆದಿದೆ ಅಂದರೆ ನಿಮ್ಮೆಲ್ಲರ ಮನೆ ಮಕ್ಕಳು ಎಷ್ಟು ಸುರಕ್ಷಿತವಾಗಿದ್ದಾರೆ ಎಂದು ಗಂಭೀರವಾಗಿ ಯೋಚಿಸುವಂತಹ ದಿನ ಬಂದಿದೆ. ಈಗಾಗಲೇ ಸಾಕಷ್ಟು ಜನರ ಮನೆ ಮಗಳು ಮುಂದಿನ ವರ್ಷ ಈ ವರ್ಷ ಕಾಲೇಜಿಗೆ ಹೋಗೋರು ಇರ್ಬೋದು, ಅಥವಾ ಈಗಾಗಲೇ ಹೋಗ್ತಾ ಇರೋರು ಇರ್ಬೋದು. ಅವರೆಲ್ಲ ಎಷ್ಟು ಸುರಕ್ಷಿತವಾಗಿದ್ದಾರೆ? ಈ ರೀತಿ ಒಂದು ನಮ್ಮ ಸಮಾಜದಲ್ಲಿ ಚಿಕ್ಕ ಪುಟ್ಟ ವಿಷಯಗಳಿಗೆ ಹತ್ಯೆಗೆ ಅಂತ್ಯ ಆಗ್ತಾ ಇದೆ ಅಂದರೆ ನಾವು ಎಂತಹ ಒಂದು ವ್ಯವಸ್ಥೆಯಲ್ಲಿ ಬದುಕ್ತಾ ಇದ್ದೀವಿ? ನಾನು ಈ ಸಂದರ್ಭದಲ್ಲಿ ಎಲ್ಲ ನಮ್ಮ ಹುಬ್ಬಳ್ಳಿ ಧಾರವಾಡ ಇರಬಹುದು, ನಮ್ಮ ರಾಜ್ಯದ ಜನತೆಗಿರ್ಬೋದು, ಯಾರು ತಮ್ಮ ಮನೆಯ ಹೆಣ್ಮಗಳು ಒಂದು ಕಾಲೇಜ್ಗೆ ಅಥವಾ ಸ್ಕೂಲ್ಗೆ ಶಾಲೆಗೆ ಹೋಗ್ತಾ ಇದ್ದಾಳೆ, ದಯವಿಟ್ಟು ಅವಳನ್ನು ಕೂರಿಸ್ಕೊಂಡು ನೀವು ಸ್ವಲ್ಪ ವಿಚಾರಿಸಿ. ಯಾಕೆಂದರೆ ಬಹಳಷ್ಟು ಹೆಣ್ಮಕ್ಳು ಹೊರಗಡೆ ಈ ಥರ ಒಂದು ಪರಿಸ್ಥಿತಿಯನ್ನು ಎದುರಿಸ್ತಿರ್ತಾರೆ. ಅವರಿಗೆ ಯಾರೋ ಕಾಡಿಸ್ತಿರ್ತಾರೆ ಅಥವಾ ಯಾರೋ ದಬ್ಬಾಳಿಕೆ ಮಾಡ್ತಾ ಇರ್ತಾರೆ. ಈ ರೀತಿ ಪ್ರೀತಿ ವಿಷಯಗಳಲ್ಲಿ ಅವರಿಗೆ ಫೋರ್ಸ್ ಮಾಡ್ತಾ ಇರ್ತಾರೆ. ಪಾಪ ಅವರು ಬಂದು ಮನೆಗೆ ತಮ್ಮ ಪೇರೆಂಟ್ಸ್ ಮುಂದೆ ಹೇಳೋದಿಲ್ಲ. ಯಾಕೆ ನಮ್ಮ ಪೇರೆಂಟ್ಸ್ಗೆ ಹೇಳಿ ಸುಮ್ಮನೆ ತೊಂದರೆ ಕೊಡೋದು ಅಂಥೇಳಿ ತಮ್ಮ ಮನಸ್ಸಲ್ಲೇ ಇಟ್ಕೊಂಡಿರ್ತಾರೆ. ಅದಕ್ಕೆ ನಾನು ಎಲ್ಲ ಪಾಲಕರಲ್ಲಿ ಯಾರು ತಮ್ಮ ಹೆಣ್ಮಗಳು ಕಾಲೇಜ್ಗೆ ಹೋಗ್ತಾ ಇದ್ದಾಳೆ ಅವಳನ್ನ ಕೂರಿಸ್ಕೊಂಡು ದಯವಿಟ್ಟು ಕೇಳಿ, ಏನಮ್ಮ ನೀನು ಕಾಲೇಜ್ ಹೋಗ್ತಾ ಇರೋ ಅಲ್ಲಿ ವ್ಯವಸ್ಥೆ ಹೇಗಿದೆ? ನಿನಗೆ ಯಾವುದಾದ್ರೂ ಆತಂಕ ಇದೆನಾ, ಭಯ ಇದೆನಾ, ನಿನಗೆ ಯಾರ್ದಾದ್ರೂ ದಬ್ಬಾಳಿಕೆ ನಡೀತಾ ಇದೆನಾ, ಏನಾದರೂ ಇದ್ದರೆ ಹೇಳು ಅಂತ ಹೇಳಿ ಆ ಸಮಾಧಾನದಿಂದ ಅವಳಿಗೆ ಕೂಡಿಸ್ಕೊಂಡು ನೀವು ಅವಳನ್ನ ಕೇಳಿ. ಈ ರೀತಿ ಏನಾದರೂ ಸಂದರ್ಭ ನಡೀತಾ ಇದ್ದರೆ ಅಥವಾ ಈ ರೀತಿ ಏನಾದರೂ ಯಾವುದಾದ್ರೂ ದಬ್ಬಾಳಿಕೆಗೆ ಅವಳು ಒಳಗಾಗಿದ್ದರೆ ಅವಳ ಮನಸ್ಸಿಂದ ತಿಳ್ಕೊಂಡು ಅದಕ್ಕೆ ಸೂಕ್ತ ಪರಿಹಾರಗಳನ್ನು, ಸೂಕ್ತ ಕ್ರಮಗಳನ್ನು ತಗೊಳ್ಳಿ. ನೋಡಿ, ಇವತ್ತು ನಿರಂಜನ್ ಹಿರೇಮಠ್ ಅವರ ಮಗಳು ಹತ್ಯೆಗೀಡಾಗಿದ್ದಾಳೆ. ಅವಳು ಕೇವಲ ಆ ಹಿರೇಮಠ ಅವರ ಮಗಳಲ್ಲ, ನಮ್ಮ ಸಮಾಜದ ಮಗಳು, ನಮ್ಮ ವ್ಯವಸ್ಥೆಯಲ್ಲಿ ನಾವು ಬದುಕ್ತಾ ಇದ್ದೀವಿ, ನಮ್ಮೆಲ್ಲರ ಮನೆ ಮಗಳು ಅವಳು. ಇವತ್ತು ಅವಳಿಗಾಗಿರುವಂಥದ್ದು ಘೋರ ದುರಂತ ನಾಳೆ ಮತ್ತೊಂದು ಮನೆಯಲ್ಲಿ ನಡೀಬಹುದು. ಅದಕ್ಕೆ ಇವತ್ತೇ ಎಚ್ಚೆತ್ತುಕೊಳ್ಳಿ. ಈ ಒಂದು ವಿಷಯನ ನಿಮ್ಮ ಮನೆ ವಿಷಯ ಅಂತ ತಿಳ್ಕೊಂಡು ಎಲ್ಲ ನಿಮ್ಮ ಮಕ್ಕಳನ್ನ ಕೂತ್ಕೊಂಡು ಮಾತಾಡಿ ವಿಚಾರಿಸಿ ಇದಕ್ಕೆ ಪೊಲೀಸ್ ಸಹಾಯ ತಗೊಳ್ಳಿ. ನೋಡಿ, ಇವತ್ತು ನಾವು ಈ ನಡೆದಂಥ ದುರಂತಕ್ಕೆ ಯಾರಿಗೂ ಹೊಣೆ ಮಾಡಲಿಕ್ಕೆ ಅದು ಉಪಯೋಗವಿಲ್ಲ. ಯಾಕಂದರೆ ಪೊಲೀಸರಿಗೆ ನೋಡಿ, ಪೊಲೀಸರು ನಿಮ್ಮಂತೆ ಅವರು ಕೂಡ ಒಬ್ಬರು ಮನುಷ್ಯರೇ. ಅವರು ದೇವರಲ್ಲ. ಅವರಿಗೆ ಆಗುವಂಥದ್ದು ಮೊದಲೇ ಗೊತ್ತಾಗಿರುವುದಿಲ್ಲ. ಯಾವುದೇ ಒಂದು ಘಟನೆ ನಡೆದ ಮೇಲೇ ಪೊಲೀಸರಿಗೆ ಗೊತ್ತಾಗ್ತದೆ. ಆದರೂ ಕೂಡ ನಮ್ಮ ಪೊಲೀಸ್ ವ್ಯವಸ್ಥೆ ಇಮಿಡಿಯೇಟಾಗಿ ಆ ವ್ಯಕ್ತಿನ ಬಂಧಿಸಲಿಕ್ಕೆ ಯಶಸ್ವಿಯಾಗಿದ್ದಾರೆ. ಆದ್ದರಿಂದ ನಾನು ಎಲ್ಲರಲ್ಲಿ ದಯವಿಟ್ಟು ನಾನು ಪ್ರಾರ್ಥನೆ ಮಾಡ್ಕೊಳ್ತೇನೆ, ದಯವಿಟ್ಟು ನಿಮ್ಮ ಮನೆ ಮಗಳನ್ನು ಕೂತ್ಕೊಂಡು ವಿಚಾರಿಸಿ. ಈ ಥರ ಅವಳು ಕೂಡ ಯಾವುದಾದ್ರೂ ಒಂದು ಶೋಷಣೆ, ದಬ್ಬಾಳಿಕೆಗೆ, ಒತ್ತಡಕ್ಕೆ ಅವಳು ಬಲಿಯಾಗ್ತಾ ಇದ್ದರೆ ಅದನ್ನು ನೀವು ಈಗಲೇ ತಡಿಬಹುದು. ನಾಳೆ ಸಮಯ ಮೀರಿ ಹೋದ್ಮೇಲೆ ಯಾರ ಕೈಯಲ್ಲೂ ಏನೂ ಮಾಡಲಿಕ್ಕಾಗೋದಿಲ್ಲ. ಹಿರೇಮಠ್ ಕುಟುಂಬಕ್ಕೆ ಅವರ ಮಗಳು ಅಗಲಿಕೆಯಿಂದ ಅವರಿಗೆ ದುಃಖವನ್ನು ಸಹಿಸಿಕೊಳ್ಳುವಂತಹ ಒಂದು ಶಕ್ತಿ ಆ ಭಗವಂತ ನೀಡಲಿ. ಇವತ್ತು ಒಬ್ಬ ಮನೆ ಮಗಳು, ನಮ್ಮ ಮಗಳು ಅಂದ್ಕೊಳ್ಳೋಣ, ಇವತ್ತು ಒಂದು ಸಮಾಜಕ್ಕೆ ಒಂದು ಎಚ್ಚರಿಕೆಯನ್ನು ನೀಡಿದ್ದಾಳೆ. ದಯವಿಟ್ಟು ಎಲ್ಲರೂ ಅರ್ಥ ಮಾಡ್ಕೊಳ್ಳಿ. ಅವಳ ಆತ್ಮಕ್ಕೆ ಶಾಂತಿ ಸಿಗಲಿ, ಅವರ ಕುಟುಂಬಕ್ಕೆ ದುಃಖವನ್ನು ಭರಿಸುವಂತಹ ಶಕ್ತಿ ಆ ಭಗವಂತ ನೀಡಲಿ ಅಂತ ನಾನು ಕೇಳ್ಕೊಳ್ತೇನೆ. ಎಲ್ಲರಿಗೂ ನಮಸ್ಕಾರ.